ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕುಂಭ ರಾಶಿಯವರಿಗೆ ಯಾವ ರಾಶಿಯವರು ಸೂಟಬಲ್ ಆಗಿರ್ತಾರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಾದರೆ ಇಂಥ ರಾಶಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದರೆ ಅದು ಯಾವ ರಾಶಿಗಳಾಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕುಂಭರಾಶಿಯವರಿಗೆ ಅದರ ಮುಂದಿನ ರಾಶಿ ಧನಾಧಿಪತಿ, ಧನಸ್ಥಾನ ಅಂತ ಕರೆದರೂ ಅವ ಗುರು. ಈ ಕುಂಭರಾಶಿ ಅಧಿಪತಿ ಶನಿ, ಧನಾಧಿಪತಿ ಗುರು. ಇವರಿಬ್ಬರಿಗೆ ಆಗಲ್ಲ, ಎನಿಮೀಸ್. ಬಟ್ ಇವ್ರ ಮುಂದೆ ಚಾಲೆಂಜೇ ಇರುತ್ತೆ, ಪ್ರತಿನಿತ್ಯ ಚಾಲೆಂಜ್ ಇರುತ್ತೆ. ಪಾಪ ಇವರಿಗೆ, ಕುಂಭರಾಶಿನವರಿಗೆ ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ನೀವು ಹಣ ಅಂತ ದುಡಿಮೆ ಮಾಡಲಿಕ್ಕೆ ಹೊರಟ್ರೆ ನಿಮ್ಮ ಮುಂದೆ ಚಾಲೆಂಜ್ ಇರುತ್ತೆ. ಬಟ್ ಆ ಚಾಲೆಂಜನ್ನು ಭೇದಿಸೋದು, ಛೇದಿಸೋದು ನಿಮಗೆ ಚೆನ್ನಾಗಿ ಗೊತ್ತು ಕೂಡ. ಅದಕ್ಕಾಗಿ ನಮಗೆ ಪಾರ್ಟ್ನರ್ ಅವಶ್ಯಕತೆ ಇಲ್ಲ ಅಂತಕ್ಕಂತಹದ್ದು ಕೂಡ ಮನೋಭಾವನೆ ನಿಮ್ಮದು ನಿಜ ಕೂಡ. ಆದರೆ ಕೆಲವೊಂದು ಬಾರಿ ಕೆಲವರಿಗೆ ಅವಶ್ಯಕತೆ, ಮಾರ್ಗದರ್ಶನ ಮಾಡಲೇಬೇಕು ಅಂತಂದವರಿಗೆ, ನಿಮಗೆ ಈ ಕುಂಭರಾಶಿನವರಿಗೆ ಭಾಗ್ಯಾಧಿಪತಿ ಶುಕ್ರ. ಅಂತಹ ಭಾಗ್ಯಾಧಿಪತಿ ಶುಕ್ರನ ಪ್ರೇರಣೆ ಮಾಡ್ಕೊಳ್ತೀರಿ. ಇವರ ಹತ್ರ ವಾಹನ, ಐಷಾರಾಮದ ಜೀವನ ಇವೆಲ್ಲ ಇರ್ತವೆ. ಅದರಲ್ಲೂ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದರೆ ಇನ್ನು ಹೇಳುತ್ತಿರೋದು ಅವರ ಭಾಗ್ಯಗಳ ಕೊನೆ ಇಲ್ಲ. ಇನ್ನೇನಾದರೂ ಈ ರಾಶಿಯಾಧಿಪತಿ ಇಲ್ಲೇ ಇದ್ದು ಅಥವಾ ಭಾಗ್ಯಾಧಿಪತಿ ಜೊತೆಗೆ ಉಚ್ಚ ಸ್ಥಾನ ಇನ್ನು ಹೇಳುತ್ತಿರೋದು ಈಗ ಏನಾನ ಇತ್ತು ಅಂತಂದರೆ ಅದರ ಕಥೆನೇ ಬೇರೆ ಇರುತ್ತೆ. ನೀವು ಮಲ್ಟಿ ಟ್ಯಾಲೆಂಟ್, ನೀವು ಮಲ್ಟಿಪಲ್ ಬಿಸ್ನೆಸ್ಸನ್ನು ನೀವು ಮಾಡಲಿಕ್ಕೆ ಆಬ್ವಿಯಸ್ಲಿ ನಿಮಗೆ ಬಹಳ ದಾರಿಗಳು ಕಾಣ್ತವೆ ಕೂಡ. ಆದರೆ ನೀವೆಲ್ಲಾದರೂ ಅಂತಹ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಹೇಗೆ ಖಿನ್ನತೆಗೆ ಒಳಗಾದಾಗ ಎಲ್ಲೋ ನಿಮ್ಮನ್ನು ನೀವು ಒಂದು ರೀತಿಯಾಗಿರ್ತಕ್ಕಂತಹದ್ದು ಕೀಳರಿಮೆಗೆ ತೆಗೆದುಕೊಳ್ತಕ್ಕಂಥ ಅಷ್ಟೊಂದು ಸಮಂಜಸವಲ್ಲ. ಯಾವುದೇ ಕಾರಣಕ್ಕೂ ಅದು ಬೇಡವೇ ಬೇಡ ಕೂಡ. ಎಂತಹದ್ದು ಆ ಪರಿಸ್ಥಿತಿ ಇದ್ದರೂ ಕೂಡ ನಿಮಗೆ ಬ್ರೀತಿಂಗ್ ಸಿಚುವೇಶನ್, ಆ ಒಂದು ಸಫೋಕೇಶನ್ ಆಗ್ತಿದೆ ಅಂತಂದರೂ ಕೂಡ ನಿಮ್ಮನ್ನೊಂದು ಆಕ್ಟಿವ್ ಆಗಿಡಲಿಕ್ಕೆ ಶುಕ್ರ ನಿಮಗೆ ಅತ್ಯಂತ ಸ್ಥಾನಮಾನ ಕೊಡ್ತಾನೆ. ಇನ್ನು ಪೂರ್ವ ಪುಣ್ಯಾಧಿಪತಿ ಬುಧ ಕೂಡ ನಿಮಗೆ ಸಹಾಯ ಮಾಡುತ್ತಾನೆ, ಅಭ್ಯಂತರವೇ ಇಲ್ಲ. ಒಟ್ಟಾರೆ ಮಿಥುನ ರಾಶಿ, ತುಲಾರಾಶಿ, ಕುಂಭರಾಶಿಯರು ಸಹಕರಿಸ್ತಾರೆ, ಭಾಳ ಚೆನ್ನಾಗಿ ಸಹಕರಿಸ್ತಾರೆ. ಇನ್ನು ಯಾವುದೇ ರಾಶಿಯವರು ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ತಾ ಬನ್ನಿ, ಅಷ್ಟಕ್ಕಷ್ಟೇ ಇರುತ್ತಾರೆ. ಸಹಕರಿಸಿದ್ದರೂ ಮುಂದೆ ಯಾವತ್ತೋ ಎಡವಿ ಬೀಳುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಈ ಕುಂಭ ಅಂತಕ್ಕಂಥವರು ಮೊದಲೇ ಕುಂಭ ಖಾಲಿ ಆಗಿರಬಾರ್ದು, ಕುಂಭ ತುಂಬಿರಬೇಕಲ್ಲ. ನೀವು ತುಂಬಿದ ಕೊಡವೆ ಆಗಿರಬೇಕು. ಯಾರ ಜೊತೆಗೆ ನೀವು ಸಹಕರಿಸಬೇಕಾದ್ರೂ ನೀವು ತುಂಬಿದ ಕೊಡ ಮಾತಾಡಿದ್ರೂ ಮೌಲ್ಯಯುತವಾಗಿ ಆಗಿರಬೇಕು, ಮೌಲ್ಯ ಆಧಾರಿತವಾಗಿ ಕೂಡ ಇರಬೇಕಾಗಿರುತ್ತೆ. ಇಂತಹದ್ದನ್ನು ಇಟ್ಕೊಂಡು ಇವರ ಜೊತೆಗೆ ಸಂಬಂಧ ಇದ್ದರೆ ಬಹುಶಃ ನಿಮ್ಮ ಬಿಸ್ನೆಸ್ ಗಗನದ ಎತ್ತರಕ್ಕೆ ಬೆಳೆಯಲು ಸಾಧ್ಯ ಇದೆ. ಖಂಡಿತವಾಗ್ಲೂ ನಮ್ಮ ಬಿಸ್ನೆಸ್ಸು ಗಗನದ ಎತ್ತರಕ್ಕೆ ಏರಬೇಕು ಅಥವಾ ಬೆಳಿಬೇಕು ಚೆನ್ನಾಗಿ ಅಂತಂದರೆ ಇವರು ಯಾವ ರಾಶಿಯವರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೆ ಸೂಟಬಲ್ ಅಂತ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.